2026-27ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ನತ್ತ ನಮ್ಮ ರಾಜ್ಯದ ಜನತೆಗೆ ಚಿತ್ತ ಅಂತೂ ಇದ್ದೇ ಇದೆ. ಕರ್ನಾಟಕಕ್ಕೆ ಏನು ಸಿಗುತ್ತೆ ಅಂತ ಭರಪೂರದ ಗಿಫ್ಟ್ ಏನಾದರೂ ಕೊಡ್ತಾರಾ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ದಾಖಲೆಯ ಬಜೆಟ್ನಲ್ಲಿ? ರಾಜ್ಯದ ಯಾವ್ಯಾವ ಜಿಲ್ಲೆಗಳಿಗೆ, ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹಲವು ಯೋಜನೆಗಳು ಬಾಕಿ ಉಳ್ಕೊಂಡಿದೆ, ಅನುದಾನದ ನಿರೀಕ್ಷೆಗಳಿದೆ. ಹಾಗಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬಂಪರ್ ಸಿಗುತ್ತೆ ಅನ್ನೋದು ಪ್ರಮುಖವಾಗಿರುವಂಥ ನಿರೀಕ್ಷೆಗಳು. ಜಿಲ್ಲಾವಾರು ಜನರ ನಿರೀಕ್ಷೆಗಳೇನು, ಯಾವ್ಯಾವ ಜಿಲ್ಲೆಗಳಿಗೆ ಏನೇನು ಗಿಫ್ಟ್ ಕೊಡ್ತಾರೆ ಅಂತ ನಮೋ ಲೆಕ್ಕದತ್ತ ಇಡೀ ಕರುನಾಡಿನ ಚಿತ್ತ ಇದ್ದೇ ಇದೆ. ರೈತರು, ಬಡವರು, ಮಧ್ಯಮ ವರ್ಗದವರಿಗೆ ನಮೋ ಬಿಗ್ ಗಿಫ್ಟ್ ಕೊಡ್ತಾರಾ? ಕಾದ್ ನೋಡಬೇಕು. ಕೇಂದ್ರದ ಬಜೆಟ್ನಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಏನೇನು ಸಿಗುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕು. ಯಾಕೆಂದ್ರೆ ನಮ್ಮ ಊರು ಅಭಿವೃದ್ಧಿ ಹೊಂದಿದ್ರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ, ರಾಜ್ಯ ಅಭಿವೃದ್ಧಿ ಆಗಿದ್ರೆ ಇಡೀ ದೇಶವೇ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಕರುನಾಡಿನ ಚಿತ್ತ, ಇಡೀ ದೇಶದ ಚಿತ್ತ, ಇಡೀ ಕರುನಾಡಿನ ಚಿತ್ತ ಈ ಬಾರಿಯ ಬಜೆಟ್ ಅಂತ ನೀಡ್ತಾ ಇದೆ. ಏನೇನು ಸಿಗುತ್ತೆ ರಾಜ್ಯಕ್ಕೆ, ಬೇಡಿಕೆಗಳೇನು, ಡೀಟೇಲ್ಸ್ ಕೇಳ್ತೀನಿ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರತ್ತ. ರೂಪೇಶ್, ರಾಜ್ಯದ ಬೇಡಿಕೆಗಳು ಹಲವಾರಿದ್ದಾವೆ. ಅದರ ಬೇಡಿಕೆಗಳು ನಿಜವಾಗುತ್ತಾ ಅಥವಾ ಏನಾದರೂ ಆಗೋದಿಲ್ವಾ? ಮಲತಾಯಿ ಧೋರಣೆ ಅಂತ ಹೇಳ್ತಾ ಇದ್ರು ಈ ಹಿಂದೆ, ಅದೇ ರೀತಿಯ ಏನಾದರೂ ಆಗ್ಬಿಡುತ್ತಾ ಅಂತ. ಅದಕ್ಕೆ ಕಾರಣ ಪಂಚರಾಜ್ಯ ಚುನಾವಣೆಗಳು. ಅದರ ಮೇಲೆ ಕಾನ್ಸಂಟ್ರೇಟ್ ಏನಾದರೂ ಮಾಡಿ ಆ ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಡುವ ಬಗ್ಗೆ ಈ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದೆ. ಶರತ್, ಇಲ್ಲಿಗ ಕೇಂದ್ರದ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯದ ನಿರೀಕ್ಷೆಗಳು ಹಲವಾರು ಇದೆ. ಅಂದ್ರೆ ಹಿಂದೆ ಎಲ್ಲ ಕಂಪೇರ್ ಮಾಡಿದ್ರೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಪದೇ ಪದೇ ಕಾಂಗ್ರೆಸ್ ಹೇಳ್ತಾ ಇದೆ. ಈ ಬಾರಿ ಆದ್ರೂ ಕೂಡ ಅನ್ಯಾಯನ ಸರಿದೂಗಿಸಿಕೊಡುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಲಿ ಅಂತೇಳಿ ಹೇಳ್ತಾ ಇದೆ. ಅದೇ ರೀತಿ ಬಿಜೆಪಿ ಹೇಳುದು ರಾಜ್ಯದಿಂದ ಆಯ್ಕೆ ಆದಂತಹ ಹಣಕಾಸು ಸಚಿವರಿದ್ದಾರೆ, ಹೀಗಾಗಿ ಈ ಬಾರಿ ಹೆಚ್ಚಿನ ಅನುದಾನ ಸಿಗುತ್ತೆ ಅಂತೇಳಿ. ಏನೇನ್ ಸಿಗುತ್ತೆ ಅನ್ನೋದಿದ್ರೆ ಒಂದಿಷ್ಟು ಸಿಗಬೇಕಾಗಿದ್ದು ಏನು ಅನ್ನೋದನ್ನ ಲೆಕ್ಕ ಹಾಕೋದಾದ್ರೆ, ಈಗ ಏಮ್ಸ್ ಬರಬೇಕು ಅಂತೇಳಿ, ಹಾಸನದಲ್ಲಿ ಏಮ್ಸ್ ಬರಬೇಕು ಅಂತೇಳಿ ಇದೆ. ಶಿರಾಡಿಯ ಸುರಂಗ ಮಾರ್ಗ ಆಗಬೇಕು ಅಂತೇಳಿ, ಬೆಂಗಳೂರು ಬಿಬಿಎಂಪಿ ಚುನಾವಣೆ ಬರ್ತಾ ಇದ್ದು ಒಂದು ವಿಚಾರ, ಜಿಬಿಎಚ್ ಚುನಾವಣೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗ ಸಬರ್ಬನ್ ರೈಲ್ವೆ ಇರಬಹುದು, ಮೆಟ್ರೋ 3ನೇ ಹಂತದ ವಿಸ್ತರಣೆಗಳಿರ್ಬೋದು, ಇದಕ್ಕೂ ಕೂಡ ಹೆಚ್ಚಿನ ಹಣಕಾಸನ್ನು ಕೊಡಬೇಕು. ಅದೇ ರೀತಿಯಾಗಿ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆ ಏನಿದೆ, ಇದಕ್ಕೆ ಹೆಚ್ಚಿನ ಹಣಕಾಸು ಬೇಕು, ಯಾಕಂದ್ರೆ ಕಂಪನಿ ಸೊರಗಿ ಹೋಗಿದೆ. ಹೀಗಾಗಿ ಇದಕ್ಕೆ ಮರುಜೀವನ ಕೊಡುತ್ತೆ ಅನ್ನೋಂಥದ್ದು ಒಂದು ವಿಚಾರ. ಹೀಗಾಗಿ ಇದಕ್ಕೂ ಕೂಡ ಮರುಜೀವ ಕೊಡ್ಲಿ ಅಂತ ಹೇಳಿ ಒಂದಿಷ್ಟು ಬೇಡಿಕೆಗಳಿದೆ. ಅದೇ ರೀತಿ ರಾಜ್ಯದ ವಿವಿಧ ರೈಲ್ವೆ ಯೋಜನೆಗೂ ಕೂಡ ಹಣಕಾಸನ್ನು ಕೊಡಬೇಕು, ಉತ್ತರ ಕರ್ನಾಟಕ ಭಾಗ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಕರಾವಳಿ ಭಾಗದ ರೈಲಿಗೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂತಹ ಒತ್ತಡಗಳಿದೆ. ಅದೇ ರೀತಿಯಾಗಿ ಬಂದರುಗಳು ಹೆಚ್ಚು ಪ್ರಮಾಣದಲ್ಲಿ ಇದ್ರೂ ಕೂಡ ಅದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ಷೇಪಗಳಿತ್ತು. ಹೀಗಾಗಿ ಸಾಗರಮಾಲಾ ಯೋಜನೆಯಲ್ಲಿ ಆ ಅನುದಾನ ಕೊಡಿ ಅಂತೇಳಿ ಕೇಳ್ತಾ ಇದ್ರು. ಇದಕ್ಕಾದ್ರೂ ಅನುದಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಗಳು ಸಾಕಷ್ಟಿದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಟ್ ಬೆನಿಫಿಟ್ ಆಗುವಂತಹ ಇನ್ನೊಂದಿಷ್ಟು ಯೋಜನೆಗಳನ್ನು ಕೊಡ್ಲಿ ಅಂತೇಳಿ ಕೇಳ್ತಾ ಇದ್ದು. ಅದೇ ರೀತಿಯಾಗಿ ಮೇಕೆದಾಟು, ಹಾಗೆ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತಹ ಅನುಮತಿಯನ್ನು ಕೊಟ್ರೆ ಇಲ್ಲಿಗೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಮೇಕೆದಾಟು ಮತ್ತು ಮಹದಾಯಿ ಯೋಜನೆ ಎರಡಕ್ಕೂ ಕೂಡ ಅನುಮತಿಯನ್ನು ಕೊಡಬೇಕು. ಅದೇ ರೀತಿಯ ಕೇಂದ್ರ ಸರ್ಕಾರ ಹಣವನ್ನು ಕೂಡ ಕೊಡಬೇಕು ಅಂತೇಳಿ ಈಗ ರಾಜ್ಯ ಸರ್ಕಾರ ಬೇಡಿಕೆ ನೀಡ್ತಾ ಇತ್ತಲ್ಲ, ಇದಕ್ಕೇನಾದ್ರೂ ಗಿಫ್ಟ್ ಅನ್ನು ಕೊಡ್ತಾರಾ ಅಥವಾ ಇದಕ್ಕೇನಾದ್ರೂ ಅನುಮತಿ ಕೊಡ್ತಾರ ಅನ್ನೋದು ಈಗ ಹೊಸ ವಿಚಾರ ಆಗಿದೆ. ಅದೇ ರೀತಿಯಾಗಿ ಈಗ ಬೆಂಗಳೂರು, ಮೈಸೂರು, ಅದೇ ರೀತಿ ಚೆನ್ನೈ, ಯಾಕಂದ್ರೆ ಈಗ ತಮಿಳುನಾಡು ಚುನಾವಣೆ ಹತ್ತಿರ ಬರ್ತಾ ಇದೆ, ಆ ಯೋಜನೆಯನ್ನಾದ್ರೂ ಕೂಡ ಘೋಷಣೆ ಮಾಡಿ ಬೆಂಗಳೂರು ಟು ಚೆನ್ನೈ ಹೈ ಸ್ಪೀಡ್ ರೈಲು ಯೋಜನೆ ಇತ್ತಲ್ಲ, ಆ ಯೋಜನೆಗಾದ್ರೂ ಅನುಮತಿಯನ್ನು ಕೊಡಿ ಅಂತೇಳಿ ಬೇಡಿಕೆಗಳನ್ನು ಇಡಲಾಗ್ತಾ ಇತ್ತೆ. ಆದ್ರೆ ಕೇಂದ್ರ ಸರ್ಕಾರ ಏನೇನು ಗಿಫ್ಟ್ ಕೊಡುತ್ತೆ ಅನ್ನೋದು ಈಗ ಕುತೂಹಲದ ವಿಚಾರ. ಹೀಗಾಗಿ ಅಗತ್ಯಕ್ಕೆ ಆಗ್ಲೇಬೇಕಾಗಿರ್ತಕ್ಕಂಥ ಒಂದಿಷ್ಟು ಕೆಲಸಗಳಿದೆಯಲ್ಲ, ಆ ಯೋಜನೆಗಾದ್ರೂ ಕೂಡ ಹಣಕಾಸನ್ನು ಕೊಡಿ. ಅದೇ ರೀತಿಯಾಗಿ ಜಿಎಸ್ಟಿ ಪಾಲನ್ನು ಕೂಡ ಹೆಚ್ಚಳ ಮಾಡಿ ಅಂತೇಳಿ ರಾಜ್ಯದ ಬೇಡಿಕೆ ಆಗಿದೆ. ಕೇಂದ್ರ ಏನೇನು ಮಾಡುತ್ತೆ, ಏನೇನು ಗಿಫ್ಟ್ ಕೊಡುತ್ತೆ ಅನ್ನೋದನ್ನ ಇವತ್ತು ಮಧ್ಯಾಹ್ನ ಒಂದು 11-12 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಶರತ್, ಡೀಟೇಲ್ಸ್ಗಾಗಿ ನಿರೀಕ್ಷೆಗಳಂತೂ ಬೆಟ್ಟದಷ್ಟಿದೆ. ನೋಡೋಣ ಯಾವ ಯಾವ ನಿರೀಕ್ಷೆಗಳು ನಿಜವಾಗುತ್ತೆ. ಅದಕ್ಕೆಲ್ಲಕ್ಕೂ ಕೂಡ ಕೇಂದ್ರ ಸರ್ಕಾರ ಯಾವುದಕ್ಕೆಲ್ಲ ಖುಷಿ ಸುದ್ದಿಯನ್ನು ಕೊಡುತ್ತೆ, ಯಾವುದಕ್ಕೆಲ್ಲ ಹುಸಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಬೆಳಗ್ಗೆ 11 ಗಂಟೆಗೆ ಈ ಒಂದು ದಾಖಲೆಯ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾರೆ. ನಾನ್ ಸ್ಟಾಪ್ ಲೈವ್ ನಿಮ್ಮ ಪವರ್ ಟಿವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ನೀವು ನೋಡ್ಬೋದು.